ಆದರೆ ನೆನೆಯೋದು ಕಣ್ಣೀರಿಂದ ಅಲ್ಲ, ಅವರು ಕಲಿಸಿಕೊಟ್ಟಂತಹ ಸಂಸ್ಕಾರ, ಬದುಕಿದ ರೀತಿ, ಗಳಿಸಿದ ಕೀರ್ತಿ, ಇವುಗಳನ್ನೆಲ್ಲ ನೆನೆದು ಹೆಮ್ಮೆ ಪಡಬೇಕು. ನೀವು ಹೇಳೋದೆಲ್ಲ ನಿಜಾನೇ, ಆದರೆ ಹೆಂಗಸರಿಗೆ ಕಣ್ಣೀರು ಹಾಕಿದ್ರೇನೆ ತೃಪ್ತಿ. ಅಮ್ಮ, ನೀವು ಮುಖ ಮರೆಸ್ಕೊಳ್ಳೋ ಅಂತ ಪಾಪ ಯಾವುದೂ ಮಾಡಿಲ್ಲ. ಇನ್ ಮುಂದೆ ಈ ರೀತಿ ಇರಬೇಡಿ. ಸರಿ, ನಾನು ಬಂದಿದ್ದ ಕೆಲಸ ಮುಗೀತು, ನಾನಿನ್ನು ಹೊರಡ್ತೀನಿ. ಎಲ್ಲಾದ್ರೂ ಉಂಟೆ? ಮದುವೆ ಗಡ್ಬಿಡಿಲ್ ಬಂದೆ, ಮದುವೆ ಮುಗಿದ ತಕ್ಷಣ ಹೊರಟು ನಿಂತ್ರೆ ಹೇ ಶಾರದಾ? ನಿಮ್ ಜೊತೆ ಕಷ್ಟ ಸುಖ ಮಾತಾಡ್ಲಿಲ್ಲ, ಊರು ದೂರ ಅಂತ ಅಂದೆ. ಮಕ್ಕಳು ಬರ್ತಾರೆ, ಗಂಡ ಬರ್ತಾರೆ ಮದುವೆಗೆ ಅಂದ್ರೆ ಯಾರು ಬರಲೇ ಇಲ್ಲ. 4 ದಿನ ಇದ್ದು ನಿರಾಳವಾಗಿ ಮಾತಾಡ್ಕೊಂಡು ಹೋಗು. ಹೌದು ಚಿಕ್ಕಮ್ಮ, ಶ್ರೀಕೃಷ್ಣನ ಅಕ್ಷಯ ಪಾತ್ರೆ ತರ ಬಂದ ಸಮಸ್ಯೆಗಳನ್ನೆಲ್ಲ ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಪರಿಹಾರ ಮಾಡಿ ನಿರಾತಂಕವಾಗಿ ಮದ್ವೆ ಮುಗಿಸ್ಕೊಟ್ರಿ. ನಿಮ್ ಋಣನ ಹೇಗ್ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮಗನ್ ಮದ್ವೆಗೆ ತಾಯಿ ಸಹಾಯ ಮಾಡೋದು ಋಣ ಅಲ್ಲ, ಕರ್ತವ್ಯ ವೆಂಕಟಮ್ಮ. ಸರಸ್ವತಿ ವೆಂಕಟನಾಥನ ಕೈ ಹಿಡಿಬೇಕು ಅಂತ ನಿಮ್ಮಮ್ಮ ಹೇಗೆ ಆಸೆ ಪಟ್ಲೋ ಹಾಗೆ ನಾನು ಆಸೆ ಪಟ್ಟೆ. ಆದ್ರೆ ಅದಕ್ಕೆ ದುಷ್ಟಶಕ್ತಿಗಳು ಅಡ್ಡ ಬರ್ತಿದೆ ಅಂತ ಗೊತ್ತಾದಾಗ ಹೇಗ್ ಸುಮ್ಮನೆ ಇರ್ಲಿ ಹೇಳು? ನೀವ್ ಬಂದಿದ್ದು ನಮಗ್ ಆನೆ ಬಲ ಬಂದಂಗಾಯ್ತು ಚಿಕ್ಕತ್ತೆ. ಇರುವಂತ ಒತ್ತಾಯ ಮಾಡಕ್ಕೆ ನನಗೂ ಮನ್ಸಾಗ್ತಿಲ್ಲ. ಒಬ್ಬ ಮಗ ಮನೆ ಬಿಟ್ಟು ಹೋದ ಅಂತೀಯ, ಇನ್ನೊಬ್ಬ ಮಗ ಊರು ತಿರುಗ್ತಾನೆ ಅಂತೀಯ, ಗಂಡ ಬೇರೆ ಒಬ್ಬರೇ ಮನೇಲಿದ್ದಾರೆ ಅಂತೀಯ. ಹೌದು ಗೋಪಕ್ಕ, ಹೆಣ್ಣಿಗೆ ಈ ತಾಪತ್ರಯಗಳೆಲ್ಲ ಇರುತ್ತೆ ಅಲ್ವಾ? ನಿನಗೆ ಅಗತ್ಯ ಇದ್ರೆ ಹೇಳು, ಕಳೆದು ಹೋದ ಮಗನ ಹುಡ್ಕೋದಕ್ಕೆ ನಾನು, ನನ್ನ ಮಕ್ಕಳು ಎಲ್ಲರೂ ಸಹಾಯ ಮಾಡ್ತೀವಿ. ಅವನ್ ಸಿಕ್ಕಿದ್ರು ನನಗೆ ದಕ್ಕೋದಿಲ್ಲ ಗೋಪಕ್ಕ. ಅವನವರ ತಂದೆ ಕೋಪಕ್ಕೆ ಬಲಿಯಾದವನು. ಅವನ್ ಕರ್ಮ ತೀರೋ ತನಕ ಅವನ್ ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಅವನ್ ಕರ್ತವ್ಯನ ಅವನು ಮುಗಿಸ್ಕೊಂಡೇ ಬರ್ಬೇಕು. ನನ್ ಮಗನ್ನ ನಿನ್ ಮಗನಲ್ಲಿ ನೋಡ್ತಾ ಇದ್ದೀನಿ ಗೋಪಕ್ಕ. ಎಷ್ಟೋ ವರ್ಷ ಆದ್ಮೇಲೆ ಬಂದೆ, ಹಾಗೆ ಹೊರಟೋಗ್ತಿದೆಯಲ್ಲಮ್ಮ. ನಿಮ್ಮನೆಗೆ ಯಾವಾಗ ಕರೀತೀಯ ಚಿಕ್ಕಮ್ಮ? ನಿನ್ನ ಜವಾಬ್ದಾರಿಗಳು ಪೂರ್ಣಗೊಂಡಾಗ. ಅದ್ರ ಬಗ್ಗೆ ಈಗಲೇ ಯೋಚನೆ ಮಾಡ್ಬೇಡ ವೆಂಕಟನಾಥ. ನೀನು ಈಗ ತಾನೇ ಮದ್ವೆ ಆಗಿದ್ಯಾ, ಸಂಸಾರ ಸಾಗರದಲ್ಲಿ ಮುಳುಗಿ ಏಳು. ಪ್ರೀತಿ, ಪ್ರೇಮ, ಕಷ್ಟ, ನಷ್ಟ ಎಲ್ಲಾನು ಅರಿವಾದಾಗ್ಲೆ ಆ ಅರಿವೇ ಗುರು. ಅರಿವು ಪೂರ್ಣಗೊಂಡಾಗ ಗುರು ಆಗುವೆ, ಗುರಿ ಮುಟ್ಟುವೆ. ಆ ನಂತರ ನಾನೇ ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮಾತನ್ನ ತಿರಸ್ಕಾರ ಮಾಡೋ ಅಷ್ಟು ದೊಡ್ಡವ್ ನಾನಲ್ಲ ಚಿಕ್ಕಮ್ಮ. ನಿಮ್ ಮನೆಗೆ ಬರೋಕ್ಕಿನ್ನೂ ನನಗೆ ಕಾಲ ಪಕ್ವ ಆಗದೆ ಇರಬಹುದು. ಆದ್ರೆ ನೀನಾದ್ರೂ ಬಂದು ಹೋಗ್ತಿರ್ಬಹುದಲ್ವಾ? ನನ್ನ ನೆರಳು ಸದಾ ನಿನ್ನ ಹಿಂಬಾಲಿಸ್ತಾ ಇರತ್ತೆ ವೆಂಕಟನಾಥ, ಚಿಂತಿಸ್ಬೇಡ. ಧನ್ಯೋಸ್ಮಿ ಮಾತಾ. ಕಾಯರಮೂಲ ವಿಷ್ಣುವಿನಂಶ, ಕಾಯರಮೂಲ ವಿಷ್ಣುವಿನಂಶ, ಶಂಕುಕರ್ಣ ಕಥನ ರಾಯರ ಮೂಲ ಸುಗುಣ, ರಾಯರಾಗಮನ, ರಾಯರಾಗಮನ. ನಿನ್ನ ಆಸೆಗಳೆಲ್ಲ ಪೂರೈಸ್ಲಿ ಮಗನೇ. ಸರಸ್ವತಿ, ಒಳ್ಳೇದಾಗ್ಲಿ ಮಗಳೇ.
ಈ ವೆಂಕಟನಾಥ ಅನ್ನೋ ಶಿಲೆನ ಶಿಲ್ಪವಾಗ್ಸೋದಕ್ ಬಂದಿರೋಂಥ ಶಿಲ್ಪಿ ನೀನು. ಶಿಲ್ಪ ಗರ್ಭಗುಡಿಯಲ್ಲಿ ಶಾಶ್ವತವಾದಾಗ್ಲೆ ಶಿಲ್ಪಿಯ ಜೀವನ ಸಾರ್ಥಕವಾಗೋದು. ಈ ಮಾತು ಸದಾ ನಿನ್ ನೆನ್ಪಲ್ಲಿರ್ಲಿ ಮಗಳೇ. ಶಾರದಾ, ನೀನು ಮೊದಲಿಗೆ ನಮ್ಮ ಮನೆಗೆ ಬಂದಾಗ ನನಗೆ ಸುತಾರಾಮ್ ಇಷ್ಟವಿರಲಿಲ್ಲ. ಅಲ್ಲ, ಗುರ್ತಿಲ್ಲ, ಪರಿಚಯ ಇಲ್ಲ, ನೇರವಾಗಿ ನೆಂಟ್ರಂತೆ ಬಂದು ನಟಿಸಿ ಎಲ್ಲಿ ಎಲ್ಲಾನು ದೋಚ್ಕೊಂಡು ಓಡ್ ಹೋಗ್ತೀಯೋ ಅಂತ ಭಯ ಇತ್ತು. ಅಮ್ಮ, ಹುಳಿನೋ ತವೆನೋ ಮಾಡಿ ಬಡಿಸ್ದಾಗ ಹೇಳಿದಿದ್ರೆ ಕೋಡ್ ಬರ್ತಿತ್ತೋ ಏನೋ. ಯಾರೋ ಹೆಪ್ಪಾಕಿ ಕಡ್ದಿರೋ ಮಜ್ಜಿಗೆಗೆ ನನಗೆಂತ ಕೋಡ್ ಬಿಡಿ. ಆದ್ರೆ ನಿಮ್ ಊಟದ ನಂತರ ನಾನೇ ಎಲೆ ಎತ್ತಿ ಗೋಮಯ ಮಾಡ್ಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ. ಈ ಕಾಲದಲ್ಲಿ ಜನ ನಮ್ಮಂತವ್ರನ್ನ ಹತ್ರಕ್ಕೂ ಸೇರಿಸೋದಿಲ್ಲ. ಅಂಥದ್ರಲ್ಲಿ ನಮ್ಮ ಎಲೆ ಎತ್ತಿ ಗೋಮಯ ಮಾಡ್ತೀನಿ ಅಂತೆಲ್ಲ ತಾಯಿ. ನಿಜವಾಗ್ಲೂ ಭೂಮಿ ತೂಕದ ಮನಸ್ಸು ನಿಮ್ದು. 10 ಮಕ್ಕಳನ್ನ ಹೆತ್ತು ಹಾಲು ಸಾಗರದ ಹಾಗೆ ಬಾಳು ಕಂದ. ತನನೋ